ನೋಡಿ, ನಮ್ಮಲ್ಲಿ 3 ದೊಡ್ಡ ಸಂಸ್ಥೆಗಳ ಒಂದು ರೈಲ್ವೆ ಭಾರತದ ಇಂಡಿಯನ್ ಮಿಲಿಟರಿಗಾಗಿ 18 ಲಕ್ಷ ಎಕರೆ ಇದೆ. ನಮ್ಮ ದೇಶಕ್ಕಾಗಿ ಅಂತ ಸೈನಿಕರ ಒಂದು ರಕ್ಷಣೆಗಾಗಿ 18 ಲಕ್ಷ ಎಕರೆ. ಅದ ನಂತರ ಇಂಡಿಯನ್ ರೈಲ್ವೆಗಾಗಿ 15 ಲಕ್ಷ ಎಕರೆ ಇದೆ. ಮೂರನೇದು ಇದು 9 ಲಕ್ಷ ಎಕರೆ ಕಾನೂನು ಮಂತ್ರಿಗಳ ಲೋಕಸಭೆ. ಆದ್ರೆ ಮೊನ್ನೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಏನ್ ಬಂದಿಲ್ಲ ಜಗದಾಂಬಿಕಾ ಪಾಲ್ ಅವರು ಹೇಳಿದ್ರು ಇವತ್ತ 38 ಲಕ್ಷ ಎಕರೆ ಇವ್ರು ಟ್ರಿಬ್ಯುನಲ್ ಕ್ಲೇಮ್ ಮಾಡ್ಲಕತ್ತಾರ. 38 ಲಕ್ಷ ಅಂದ್ರೆ ಇಡೀ ಪಾಕಿಸ್ತಾನ ಕೂಡಿ 9.5 ಲಕ್ಷ ಎಕರೆ ಐತಿ. ಅಂತ 3.5 ಪಾಕಿಸ್ತಾನ ಕೊಟ್ಟು ಈಗ ಅವ್ರು ಕ್ಲೇಮ್ ಮಾಡ್ಲಕತ್ತಾರ. ಯಾರು ಅಂದ್ರ ಈ ವ್ಯವಸ್ಥಿತವಾಗಿ ನ್ಯಾಯ ವಿಜಯಾದ ದೇಶನಾಗ ನಡೆದಿದೆ. ಅದ್ರ ವಿರುದ್ಧ ನೀವೆಲ್ಲ ಮುಂದಿನ ದಿವಸಗಳಲ್ಲಿ ನಾವು ಪ್ರಧಾನಮಂತ್ರಿಗಳಿಗೆ ಪಾರ್ಲಿಮೆಂಟ್ಗೆ ಶಕ್ತಿ ಕೊಡ್ಬೇಕಾದ್ರೆ ನೀವೆಲ್ಲರೂ ಜನಾಂದೋಲನ ಮಾಡಬೇಕನ್ನೋ ಉದ್ದೇಶದಿಂದ ಬಂದಿದ್ದೀವಿ. ಈ ಭಾಗದಲ್ಲಿ ಕಾಂಗ್ರೆಸ್ ಎಂಪಿಗಳಿಗೆ ಹೇಳಿಕೆ ಎಚ್ಚರಿಕೆ ಬಯಸ್ತಾ ಇದ್ದೀವಿ. ಒಂದು ವೇಳೆ ಈ ವಕಫ್ ಕಾನೂನಿನ ವಿರುದ್ಧ ಓಟ್ ಹಾಕಿದ್ರೆ, ವಕಫ್ ಕಾನೂನಿನ ತಿದ್ದುಪಡಿಯ ವಿರುದ್ಧ ಓಟ್ ಹಾಕಿದ್ರೆ ನೀವು ಒಂದು ಊರಾಗೂ ಒಂದು ಎಂಪಿನ ಬಳಸಿಕೊಡ್ಬೇಡಿ. ಎಂಪಿ ನೀವು ಮೊದಲ ಎಂಪಿಗೆ ನೀವು ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅವರು ಇವತ್ತೇನು ವಕಫ್ ಕಾನೂನಿಗೆ 42 ತಿದ್ದುಪಡಿ ತಂದಲ್ಲ, ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು. ನಿಮ್ಮ ಪಾರ್ಟಿ ಇಂಟಿಯೆಲ್ಲ ಓಟ್ ಹಾಕಿದವ್ರು ನಾವೆಲ್ಲ ಓಟ್ ಹಾಕ್ತೀವಿ ಎಂಪಿ. ಇದನ್ನು ನೀವು ಪ್ರತಿಯೊಂದು ಹಳ್ಳಿ ಕೇಳಕ್ಕೆ ತಯಾರು ಮಾಡಿ. ಯಾರು ಹೇಳ್ಬೇಡ್ರಿ. ಎಲ್ಲೆಲ್ಲಿ ಕಾಂಗ್ರೆಸ್ ಎಂಪಿಗಳು ಅದಲ್ಲ ಅದು ಮೊದಲೇ ಪ್ರಶ್ನೆ ಇದೆ ಕೇಳಬೇಕು. ವಕಫ್ನ ವಿರುದ್ಧ ಯಾಕೆ ಮಾಡಕತ್ತೀರಪ್ಪ? ಅವ್ರು 38 ಲಕ್ಷ ಎಕರೆ ಕೇಳಕತ್ತಾರ. ನೀವು ನಿಮ್ಮ ಪಾರ್ಟಿ ನಿಮ್ಗೆ ಯಾರಿಗೂ ಖುಷಿ ಪಡಿಸ್ಲಾಕ, ರಾಹುಲ್ ಗಾಂಧಿ ಖುಷಿ ಪಡಿಸ್ಲಾಕ ಅಥವಾ ಯಾವುದೋ ಒಂದು ಸಮುದಾಯ ಖುಷಿ ಪಡಿಸ್ಲಾಕ ನಮ್ಮ ಜಮೀನ ಮೇಲೆ ಮಾಡಿದ ಬಿಲ್ ಏನ್ ಬರ್ತದ ಅದಕ್ಕೆ ವಿರೋಧ ಮಾಡಿದ್ರಂದ್ರೆ ಮುಂದೆ ನಿಮ್ಗೆ ಲೋಕಸಭೆ ಯಾವ ಹಳ್ಳಿಯಾದ್ರೂ ಬಳಸ್ಕೊಡುವ ಅಂತ ನೀವು ಎಚ್ಚರಿಕೆ ಕೊಟ್ರಂದ್ರೆ ಇದೇ ಅಧಿವೇಶನದಲ್ಲಿ ಈ ಬಿಲ್ ಪಾಸ್ ಆಗ್ತದ. ಯಾರ್ಯಾರು ಉದ್ದಾರಿಗಳ ಮಠ ಮಂದಿರ ಗುಡಿ ಗುಂಡಾರ ಸರ್ಕಾರಿ ಜಾಗ ಎಲ್ಲೆಲ್ಲಿ ವಕಫ್ ಮಾಡ್ಯಾರ ಅದನ್ನ ಸಂಪೂರ್ಣ ತೆಗೆಯುವಂತ ಕೆಲಸ ನಾವೆಲ್ಲ ಟೀಮ್ಗಳು ಮಾಡ್ತೀವಿ ಅಂತ ಹೇಳಿ